ಇವಾಗ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಎಸ್.ಕೆ. ಮಂಜುನಾಥ್ ಡೆಸ್ಕಿಂದ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಇತ್ತೀಚೆಗಷ್ಟೇ ಸಿಸಿಬಿ ಅಧಿಕಾರಿಗಳು ಸಬ್ ರಿಜಿಸ್ಟ್ರಾರ್ ಆಫೀಸರ್ ಆಗಿರುವಂತ ರೂಪ ಹಾಗೇನೆ ನವೀನ್ ಸೇರಿದಂತೆ 38 ಮಂದಿಯನ್ನ ಅರೆಸ್ಟ್ ಮಾಡಿದ್ರು. ಅದರಲ್ಲೂ ಕೂಡ ಇದೇ ತರ ಸೇಮ್ ಇಲ್ಲೂ ಕೂಡ ಒಂದಲ್ಲ ಎರಡಲ್ಲ 700 ಕೋಟಿ ಮೌಲ್ಯದ ಭೂಮಿಯನ್ನ ಹೊಡೆಯೋದಕ್ಕೆ ಡೀಲ್ ನಡೆದಿತ್ತು ಅಂತ. ಏನಿದು RRR ಸ್ಟೋರಿ? ಪ್ರಭು, ಇಲ್ಲಿ ಇದು ಬೆಂಗಳೂರಿನ ಕೇರ್ಪುರಂ ಸಮೀಪ ಬರ್ತಕ್ಕಂಥ ಬಂಡಾಪುರದಲ್ಲಿರ್ತಕ್ಕಂಥ ಸರ್ವೆ ನಂಬರ್ಗಳು. ಅಂದರೆ ಒಂದು 10 ಎಕರೆಗೆ ಜಾಗ ಸೇರಿದಂಥ ವಿವಿಧ ಸರ್ವೆ ನಂಬರ್, 2-3 ಸರ್ವೆ ನಂಬರ್ನಲ್ಲಿರ್ತಕ್ಕಂಥ ಜಾಗ. ಒಂದು ಕಡೆ 4 ಎಕರೆ ಇದೆ, ಒಂದು ಕಡೆ 5 ಎಕರೆ ಇದೆ, ಒಂದು ಕಡೆ 1 ಎಕರೆ ಇದೆ. ಒಟ್ಟು 10 ಎಕರೆ ಬರೋಬ್ಬರಿ ಈ ಒಂದು ಪ್ರದೇಶ ಇರ್ತಕ್ಕಂಥದ್ದು ಕೇರ್ಪುರಂ ವೈಟ್ಫೀಲ್ಡ್ ITI ಏರಿಯಾದಲ್ಲಿ. ಅಲ್ಲಿರ್ತಕ್ಕಂಥ ಇವತ್ತಿನ ಜಮೀನಿನ ಮೌಲ್ಯ ಹೇಳೋದಾದರೆ ಅಂದಾಜು ಸುಮಾರು 700 ಕೋಟಿ ರೂಪಾಯಿ ಮೌಲ್ಯ ಅಂತ ಅಂದಾಜು ಮಾಡಲಾಗುತ್ತೆ. ಅದು ಅಂದಾಜು, ಆದರೆ ಮಾರ್ಕೆಟ್ ವ್ಯಾಲ್ಯೂ ಇನ್ನೂ ಜಾಸ್ತಿ ಇದೆ ಅಂತಕ್ಕಂಥದ್ದು. ಹಾಗಾಗಿ ಅದರ ಮೇಲೆ ರಾಜಕಾರಣಿಗಳು ಕಣ್ಣು ಹಾಕಿದ್ದಾರೆ, ಭೂಗಳರು ಕಣ್ಣು ಹಾಕಿದ್ದಾರೆ, ಜೊತೆಗೆ ಅಧಿಕಾರಿಗಳು ಕಣ್ಣು ಹಾಕಿದ್ದಾರೆ. ಹೀಗಾಗಿ ಏನು ಇಲ್ಲದೇ ಇರ್ತಕ್ಕಂಥ ಮಾಲೀಕರನ್ನು ಇದ್ದಾರೆ ಅಂತಕ್ಕಂಥ ಸೃಷ್ಟಿ ಮಾಡಿ ಇಲ್ಲಿವರೆಗೂ 4 ಜನ ರಾಧಾ ಅಂತಕ್ಕಂಥ ಹೆಸರಿನ ಮಹಿಳೆಯರು ಇಲ್ಲಿ ಉಟ್ಕೊಂಡಿದ್ದಾರೆ. ಅವರ ಹಿಂದೆ ಒಂದೊಂದು ದೊಡ್ಡ ದೊಡ್ಡ ಗ್ಯಾಂಗು, ಭೂಗಳರ ಗ್ಯಾಂಗು ಇದೆ. ಅದು ಅವರ ಮಕ್ಕಳ ಹೆಸರಿನಲ್ಲಿ, ಅವರ ಸಂಬಂಧಿಕರ ನೆಪದಲ್ಲಿ ಆ ರಾಧಾ ಅನ್ನೋರ ಹಿಂದೆ 4-5 ಜನ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ಗಮನಿಸ್ಬೋದು, 1954ರಿಂದ ಒಂದು ವಿಲೇವಾರಿ ಆಗಿರ್ತಕ್ಕಂಥ ಲ್ಯಾಂಡು ಬಸವೇಶ್ವರ ನಗರದಲ್ಲಿರ್ತಕ್ಕಂಥ ರಾಧಾ ಎಂಬುವರಿಗೆ ಸೇರಿದಂಥ ಒಂದು ಜಾಗ. ಅದು 1979ರವರೆಗೂ ಹೊಸಕೋಟೆ ಸಬ್ ರಿಜಿಸ್ಟ್ರಲ್ಲಿ ರಿಜಿಸ್ಟರ್ ಆಗುತ್ತೆ. ಆಗ ಆ ಒಂದು ಬಂಡಾಪುರ ಅಂತಕ್ಕಂಥದ್ದು ಹೊಸಕೋಟೆ ತಾಲೂಕಿನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಗ್ರಾಮ. ಹಾಗಾಗಿ ಆ ತಾಲೂಕು ಕಚೇರಿಯಲ್ಲಿ ಅದು ರಿಜಿಸ್ಟರ್ ಆಗಿರುತ್ತೆ. ನಂತರದ ಬೆಳವಣಿಗೆಗಳಲ್ಲಿ ಮಹದೇವಪುರ ಕ್ಷೇತ್ರವಾಗಿ ಮಹದೇವಪುರ ಕ್ಷೇತ್ರಕ್ಕೆ ಸೇರಿಕೊಳ್ಳುತ್ತೆ. ಆಗ BBMP ವ್ಯಾಪ್ತಿಗೆ ಬರುತ್ತೆ. BBMP ವ್ಯಾಪ್ತಿಗೆ ಬಂದಂಥ ಬಳಿಕ ಈ ಜಾಗದ ಒಂದು ರಿಜಿಸ್ಟ್ರೇಷನ್ನ ಒಂದು ಪ್ಲೇಸ್ ಬದಲಾಗುತ್ತೆ. ಅದು ಬಾಣಸವಾಡಿ ಅಥವಾ ಕೇರ್ಪುರಂ ಹೀಗೆ ಬದಲಾಗುತ್ತೆ. ಇಲ್ಲಿ ನಾವು ಗಮನಿಸ್ಬೋದು, 79ನೇ ಇಸ್ವಿಗೆ ಅಂತ್ಯ ಆಗಿರ್ತಕ್ಕಂಥ EC ರೆಕಾರ್ಡ್ಸು ನಂತರ ಬಂದಿರತಕ್ಕಂಥವು ಎಲ್ಲವೂ ಫೇಕ್ ಆಗಿದ್ದಾವೆ, ಎಲ್ಲವೂ ಸಹ ನಕಲಿ. ಅದು ಎಲ್ಲವೂ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಏನು ಸ್ಟಾಂಪ್ ಪೇಂಟರ್ಗಳ ಕಡೆಯಿಂದ ಬರವಣಿಗೆಯಲ್ಲಿ ರೂಪದಲ್ಲಿ ಬರೆಸಿರೋದು, ತಿದ್ದಿರ್ತಕ್ಕಂಥದ್ದು, ಇವೆಲ್ಲ ರೀತಿಯಾಗಿ ಇಲ್ಲಿ ಕಂಡು ಬರ್ತಾ ಇದೆ. ಒಂದು ಗ್ಯಾಂಗು, ನಾನು ಮೂಲ ಇದರ ಓನರು, ನಾನು ಮಾಲೀಕರಾಗಿದ್ದೀವಿ, ನನ್ನ ಮಕ್ಕಳ ಹೆಸರಿಗೆ ಅದನ್ನು ಭೌತಿಕತೆ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಜಾಗವನ್ನು ಸೇಲ್ ಮಾಡ್ತಾರೆ. ಈ ಜಾಗವನ್ನು ಸೇಲ್ ಮಾಡೋದಕ್ಕೆ ಹೋಗ್ತಕ್ಕಂಥದ್ದು ಒಂದು ಹೆಸರಾಂತ ಬಿಲ್ಡರ್ ಡೆವಲಪರ್ಸ್ಗೆ ಒಂದು ಮಾರಾಟವನ್ನು ಮಾಡೋದಕ್ಕೆ ಮುಂದಾಗ್ತಾರೆ. 15 ಕೋಟಿ ರೂಪಾಯಿ ಹಣವನ್ನು ಸಹ ತೆಗೆದುಕೊಂಡು ಅಲ್ಲಿ ಉಳಿದ ಹಣವನ್ನು ನೀಡೋದಾಗಿ ಸಹ ಒಂದು ಅಗ್ರಿಮೆಂಟನ್ನು ಸಹ ತೆಗೆದುಕೊಂಡಿರ್ತಾರೆ. ಹೀಗೆ ಇಲ್ಲಿವರೆಗೂ ಆನೇಕಲ್ನ ರಾಧಾ ಒಬ್ಬರು, ಜೊತೆಗೆ ತಮಿಳುನಾಡಿನ ರಾಧಾ ಒಬ್ಬರು, ಬೆಂಗಳೂರಿನ ಬಸವೇಶ್ವರ ನಗರ ರಾಧಾ ಒಬ್ಬರು, ಜೊತೆಗೆ ಆಂಧ್ರ ಪ್ರದೇಶದ ರಾಧಾ ಒಬ್ಬರು, 4 ಜನ ರಾಧಾಗಳು ಉಟ್ಕೊಂಡಿದ್ದಾರೆ. ಭೂಮಿ ವಿಲೇವಾರಿ ಆಗಕ್ಕೆ ಸಂಬಂಧಪಟ್ಟಾಗೆ ಅವರವರ ಹೆಸರಲ್ಲಿ ಇಲ್ಲಿ ರಿಜಿಸ್ಟರ್ ಆಗಿದೆ. ಬೆಂಗಳೂರಿನ ಶಿವಾಜಿನಗರ, ಇಂದಿರಾನಗರ, ಸರ್ಜಾಪುರ, ಹೊಸಕೋಟೆ, ಬಾಣಸವಾಡಿ ಈ ಸಬ್ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟರ್ಗಳಾಗಿದ್ದಾವೆ. ಅದಕ್ಕೆ ಬೇಕಾದಂಥ ನಕಲಿ ದಾಖಲೆಗಳನ್ನು ಸಿದ್ಧಪಡಿಸಿದೆ. ಆದರೆ ಇಲ್ಲಿವರೆಗೂ ಈ 700 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯ ಒಡೆಯರು, ನಿಜವಾದ ಒಡೆಯರು ಯಾರು ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇಲ್ಲ. ಅದರ ಮೂಲ ಮಾಲೀಕರು ಎಲ್ಲೋದ್ರು, ಏನಾಗಿದ್ದಾರೆ, ಬದುಕಿದಾರೋ ಸತ್ತಿದಾರೋ ಅನ್ನೋದು ಗೊತ್ತಾಗ್ತಾ ಇಲ್ಲ. ಆದರೆ ಈಗ ಆವನಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕಳೆದ ತಿಂಗಳು ವೆಂಕಟಪ್ಪ ಅಂತಕ್ಕಂಥವರು ತನ್ನ ಹೆಸರಿಗೆ ರಾಧಾ ಅಂತಕ್ಕಂಥವರು GPA ಮಾಡಿಕೊಟ್ಟಿದ್ದಾರೆ. ನಾನು ಹಲವು ವರ್ಷಗಳಿಂದ ಈ ಲ್ಯಾಂಡ್ ಅಂತ ಹೋಗಿಲ್ಲ. ಈಗ ನೋಡಿದಾಗ ಅಲ್ಲಿ ಬೇರೆ ರಾಧಾ ಎಂಬ ಆಕೆಯ ಮಕ್ಕಳು ಅಲ್ಲಿ ಒಂದು ಚಟುವಟಿಕೆಗಳನ್ನು ನಡೆಸ್ತಾ ಇದ್ದಾರೆ, ಬೇರೆ ಬಿಲ್ಡರ್ಗೆ ಮಾರಾಟವನ್ನು ಮಾಡಿದ್ದಾರೆ. ಇದರ ಹಿಂದೆ ರಾಧಾ ಎಂಬ ಹೆಸರಿನಲ್ಲಿರ್ತಕ್ಕಂಥ ಇನ್ನೂ 3-4 ಜನ ಗ್ಯಾಂಗ್ ಇಲ್ಲಿ ಕೆಲಸ ಮಾಡಿದೆ ಅಂತಕ್ಕಂಥ ಆರೋಪವನ್ನು ಮಾಡಿ FIR ಅನ್ನು ದಾಖಲು ಮಾಡಿದ್ದಾರೆ. FIR ದಾಖಲಿಸಿಕೊಂಡಿರ್ತಕ್ಕಂಥ ಆವನಹಳ್ಳಿ ಪೊಲೀಸರು ಪ್ರಾಥಮಿಕವಾಗಿ ತನಿಖೆಯನ್ನು ಕೈಗೊಂಡು ಏನು ಇಲ್ಲಿ ಬಿಲ್ಡರ್ ಅಂದರೆ ಡೆವಲಪರ್ ಆಗಿ ಕೆಲಸ ಮಾಡ್ತಾ ಇದ್ರು, ಸತ್ವ ಅಂತಕ್ಕಂಥ ಒಂದು ಡೆವಲಪರ್ನ ನಿರ್ದೇಶಕರಾಗಿರ್ತಕ್ಕಂಥ ಸಂಚೇತಿ ಎಂಬವ್ರನ್ನ ವಶಕ್ಕೆ ಪಡೆದುಕೊಂಡು ಈಗ ತಲೆ ಮುಡಿಸ್ಕೊಂಡಿರ್ತಕ್ಕಂಥ ರಾಧಾ ಅವರನ್ನ ಪತ್ತೆಗೂ ಸಹ ಬಲೆ ಬೀಸಿದ್ದಾರೆ. ಪ್ರಭು, ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.